ಅವ್ರು ನನ್ನ ಮಗಳು ಇವತ್ತವ್ರೆ ಅವ್ರನ್ನೂ ಹಂಗೆ ನೆನಪು ಬಿಡಿಸ ನಮ್ಗೆ ಏನು ಬೇಕಾಗಿಲ್ಲ ಬೇಕಾದ್ರೆ ಯಾರು ನನ್ನ ಮಕ್ಳು ಈ ಜೀವನದಲ್ಲಿ ಇರಬಾರ್ದು, ಯಾವ ಹೆಣ್ಮಕ್ಳಿಗೂ ಈ ಥರ ನೋವು ಆಗಬಾರ್ದು ಸರ್, ಅಷ್ಟೇ ನಾನು ಕೇಳ್ಕೊಳ್ಳೋದು. ಮೊಮ್ಮಕ್ಕಳು ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ರಾಕೇಶ್ ಆರುಂಡಿ. ನನ್ನ ಮಗಳು 15 ವರ್ಷದಿಂದ ಆತನೊಂದಿಗೆ ನರಕವನ್ನು ಅನುಭವಿಸ್ತಾ ಇದ್ದಾಳೆ. ಸಿಕ್ಕಾಪಟ್ಟೆ ಹಿಂಸೆಯನ್ನು ಕೊಡ್ತಾ ಇದ್ದಾನೆ. ಮಾನಸಿಕವಾಗಿ ನನ್ನ ಮಗಳಿಗೆ ನರಕಾನೇ ತೋರಿಸ್ಬಿಟ್ಟಿದ್ದಾನೆ ಅಂತ ಗೊಳಾಡ್ತಾ ಇದ್ದರೆ ಸ್ವಲ್ಪ ನೋವಾಗುತ್ತೆ. ಆದರೆ ಹೆಣ್ಣು ಹೆತ್ತವರಿಗೆ ಒಂದು ಸಲಹೆ, ಯಾರೋ ಪಾಪಿಗೆ ಕೊಟ್ಟು ಒದ್ದಾಡೋ ಬದಲು ಇಷ್ಟೆಲ್ಲ ಗೊತ್ತಿದ್ದ ಮೇಲೆ ಯಾಕೆ ಇಲ್ಲಿವರೆಗೂ ನೀವು ಸುಮ್ಮನಿದ್ರಿ? ನಾನು ಮತ್ತದೇ ಮಾತು ಹೇಳೋದಕ್ಕೆ ಇಷ್ಟಪಡ್ತೇನೆ. ಯಾಕೆಂದರೆ ನೋಡಿ, ಕಳೆದ ವಿಡಿಯೋದಲ್ಲೂ ಕೂಡ ಅದನ್ನೇ ಹೇಳಿದ್ದೆ. ನಿಮ್ಮ ಮಗಳು ಎಲ್ಲೋ ಒಂದು ಕಡೆ ನರಕವನ್ನು ಅನುಭವಿಸ್ತಾ ಇದ್ದಾಳಾ ನೋಡಿ, ಕೊನೆಗೆ ನೀವು ಆಕೆಯನ್ನು ಈ ರೀತಿಯಾಗಿ ಶವವಾಗಿ ನೋಡೋ ಬದಲು ಅವಳು ಇರೋದಕ್ಕೆ ಆಗ್ತಾ ಇಲ್ಲ ಅಂತ ಅಳ್ತಾ ಬಂದಾಗ ಅದನ್ನು ಅಕ್ಸೆಪ್ಟ್ ಮಾಡಿ ನಿಜ ಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಬೋದಲ್ವಾ ಅಂತ. ನೋಡಿ, 1000 ಜನ 1000 ಮಾತನಾಡ್ಬೋದು. ಹೀಗೆ ಹೋದಂಥ ಜೀವವನ್ನು ಇದೇ ರೀತಿ ಆಡ್ಕೊಂಡವರಿಂದ ಕೊಡಲಿಕ್ಕೆ ಸಾಧ್ಯವೇ ಇಲ್ಲ. ನೋಡಿ, ನಿಮಗೆ ಸುಪ್ರೀಂ ಕೋರ್ಟ್ ಜಡ್ಜ್ ಸಹಿತ ಇಂತಹ ವರದಕ್ಷಿಣೆ ಕಿರುಕುಳ, ಗಂಡನಿಂದ ಹಿಂಸೆ, ಹಲ್ಲೆಯಂಥ ಕೇಸ್ಗಳನ್ನು ಗಂಭೀರವಾಗಿಯೇ ಪರಿಗಣಿಸಿ ಅಂಥದ್ದೊಂದು ಸಲಹೆಯನ್ನು ಕೊಟ್ಟಿರೋದನ್ನು ನಾನು ಉಲ್ಲೇಖ ಮಾಡಿದ್ದೀನಿ. ನಾನು ಎಲ್ಲ ಪ್ರಕರಣಗಳನ್ನು ಇದೇ ಸರಿಯಾದ ಮಾರ್ಗ, ನೀವು ಕರ್ಕೊಂಬಂದು ಮನೇಲಿ ಅದನ್ನು ಸೆಲೆಬ್ರೇಟ್ ಮಾಡಿ ಅಕ್ಸೆಪ್ಟ್ ಮಾಡಿ ಅಂತ ಹೇಳ್ತಾ ಇಲ್ಲ. ಕೆಲವೊಂದು ವಿಷಯಗಳಲ್ಲಿ ಮಗಳ ಮೇಲಿನ ಪ್ರೀತಿ ಅಲೆಯಲ್ಲಿ ಆಕೆ ಮಾಡಿದಂಥ ತಪ್ಪುಗಳು ಕಾಣಿಸ್ತೇ ಇರ್ಬೋದು. ಹಾಗೆ ತಿದ್ದಿ ಬುದ್ಧಿ ಹೇಳಬೇಕಾಗತ್ತೆ, ಸ್ವಲ್ಪ ಯೋಚನೆ ಮಾಡಿ ಹೆಜ್ಜೆ ಇಡಬೇಕಾಗತ್ತೆ. ನೋಡಿ, ಬಡವಾಗಲಿ ಶ್ರೀಮಂತ ಆಗಲಿ, ದುಡ್ಡಿನಿಂದ ಹೋದರೆ ಏನೆಲ್ಲ ಅನಾಹುತಗಳು ಆಗ್ತವೆ ಅನ್ನೋದಕ್ಕೆ ನೀವು ತಲೆಯಲ್ಲಿ ಇಟ್ಕೊಳ್ಬೇಕಾಗತ್ತೆ ಈ ಕೇಸ್ಗಳನ್ನು. ಯಾಕೆಂದರೆ ಅವ್ರ ತಂದೆ ಹೇಳ್ತಾ ಇದ್ದರು, ಸಿಟಿಲಿರ್ತಕ್ಕಂಥ ವ್ಯಕ್ತಿ, ಅವ್ನು ಕೇಳಿದ್ದನ್ನೆಲ್ಲ ವರದಕ್ಷಿಣೆ ಕೊಟ್ಟರು, ಅವ್ರು ಕೇಳಿದ್ದನ್ನೆಲ್ಲ ಮಾಡಿಸ್ಕೊಟ್ರು, ಬಂಗಾರ ಹಾಕಿದ್ರು, ಅದ್ದೂರಿ ಅವು ಮದುವೆ ಮಾಡಿಕೊಟ್ರು. ನೋಡಿ, ಕೊನೆಗೆ ಈ ರೀತಿಯಾಗಾಯಿತು. ಸ್ನೇಹಿತರೆ, ಘಟನೆಯ ಬಗ್ಗೆ ವಿವರವಾಗಿ ನೋಡ್ತಾ ಹೋಗೋಣ. ನೋಡಿ, ನಿಮಗೆ ಹುಣಸೂರು ಪುರಸಭೆಯ ಮಾಜಿ ಅಧ್ಯಕ್ಷೆ ಗೀತಾ ನಿಂಗರಾಜು ಅವರ ಪುತ್ರಿ, ಮುದ್ದಿನ ಮಗಳು ಸಂಧ್ಯಾ ಅವ್ರನ್ನ ಕಳೆದ 15 ವರ್ಷಗಳ ಹಿಂದೆ ಮೈಸೂರಿನ ಟಿ.ಕೆ. ಬಡಾವಣೆಯ ಅಕ್ಷಯ್ ಅವರಿಗೆ ಮದುವೆ ಮಾಡಿಕೊಟ್ಟಿದ್ರಂತೆ. ಆ ಹುಡುಗನೂ ಸಹಿತ ಒಳ್ಳೆಯ ಕೆಲಸದಲ್ಲಿದ್ದೀನಿ, ನಾನು ಏನೋ ಒಂದು ರೀತಿಯಾಗಿ CCTV ಓನಾಗಿ ಹಾಕೋದನ್ನು ಮಾಡ್ತಾಯಿದ್ದೀನಿ, ಹಾಗಾಗಿ ಒಂದು ಚೆನ್ನಾಗಿರ್ತೀನಿ ಲೈಫ್ನಲ್ಲಿ ಅಂತ ಹೇಳಿ ನಂಬಿಸಿ ಈಕೆನ ಮದುವೆ ಆಗಿದ್ದಂತೆ. ನೋಡಿ, ಗಂಡ ಹೆಂಡತಿ ಮೈಸೂರಲ್ಲೇ ಜವರೇಗೌಡ ಪಾರ್ಕ್ ಹತ್ತಿರವೇ ಮನೆ ಮಾಡ್ಕೊಂಡಿದ್ದಾರೆ. ಇತ್ತೀಚೆಗೆ ಇವರಿಬ್ಬರ ನಡುವೆ ಅಂದರೆ ಹಲವು ವರ್ಷಗಳಿಂದ ಅಂತಲೇ ಅವ್ರ ತಾಯಿ ಹೇಳ್ತಾರೆ, ಭಾಳಷ್ಟು ಸಾರಿ ಜಗಳ ಆಗ್ತಾಯಿತ್ತಂತೆ, ಇಬ್ಬರು ಅನ್ಯೋನ್ಯವಾಗಿರಲಿಲ್ಲವಂತೆ, ಜೊತೆಗೆ ಯಾವಾಗಲೂ ಕೂಡ ತುಂಬ ಕಿತ್ತಾಡ್ತಾ ಇದ್ದರು ಅಂತಲೇ ಅವ್ರ ಮಕ್ಕಳು ಇವತ್ತು ಸಾಕ್ಷ್ಯವನ್ನು ನುಡಿತಾ ಇರೋದು. ಅವರು ಪೊಲೀಸರ ಸ್ಟೇಟ್ಮೆಂಟ್ನಲ್ಲೂ ಕೂಡ ಅದೇ ರೀತಿಯಾಗಿ ಹೇಳಿದ್ದಾರೆ. ಇನ್ನು ಚಿಕ್ಕ ವಯಸ್ಸಿನ ಮಕ್ಕಳು, ಇಂಥ ಸಮಯದಲ್ಲೂ ಕೂಡ ಅವರು ನಿನ್ನೆ ಜಗಳ ಆಡಬೇಕಾದ್ರೆ ಇಂಥ ಸಮಯದಲ್ಲೂ ಕೂಡ ಮಕ್ಕಳನ್ನು ರೂಮಿಗೆ ಕಳಿಸಿ ಡೋರ್ ಲಾಕ್ ಮಾಡಿ ಇಬ್ಬರು ಕೂಡ ಜಗಳವಾಡ್ತಾ ಇದ್ರಂತೆ. ಇದನ್ನು ಅವರಿಬ್ಬರು ಮಕ್ಕಳು ಕೂಡ ಪೊಲೀಸ್ನವ್ರ ಮುಂದೆ ಹೇಳಿದ್ದಾರೆ. ನೋಡಿ, ಅದಾದ ಬಳಿಕ ಯಾವಾಗ ಈ ಜಗಳ ವಿಕೋಪಕ್ಕೆ ಹೋಯ್ತೋ, ಈ ಜಗಳ ಮುಂದುವರೆದು ಆ ತಂದೆ ಜೊತೆಗೆ ಏನೋ ತಾಯಿ ಹೊಡೆದಿದ್ದಾರೆ ಅಂತ ಮಕ್ಕಳು ಹೇಳ್ತಾ ಇದ್ದಾರೆ. ಬಟ್ ಏನಾಯ್ತು ಅಸಲಿಗೆ ಅನ್ನೋದು ಗೊತ್ತಿಲ್ಲ, ಯಾಕೆಂದರೆ ಅವರಿಬ್ಬರು ಕೂಡ ರೂಮ್ನಲ್ಲಿ ಹೋಗಿದ್ರಲ್ಲ ಅಂತ. ಇದಾದ ಮೇಲೆ ತಾಯಿಯ ಕೊರಳು ಹೂಳಲ್ಲಿರೋ ಸ್ಥಿತಿಯಲ್ಲಿ ಪತ್ತೆ ಆಗಿರೋದು. ಬೆಳಗ್ಗೆ 5 ಗಂಟೆ ಸುಮಾರಿಗೆ ಅತ್ತೆ ಮನೆಗೆ ಇದೇ ಅಕ್ಷಯ್ ಅಳಿಯ ಫೋನ್ ಮಾಡಿ ಸುದ್ದಿಯನ್ನು ಮುಡಿಸಿದಾನಂತೆ. ಯಾವಾಗ ಸುದ್ದಿ ಮುಡಿಸಿದ್ನೋ ಇದು ಒಂದು ಹಂತಕ್ಕೆ ಬೇರೆ ರೀತಿಯಾಗಿ ಹೋಗ್ಬೋದು, ವರದಕ್ಷಿಣೆ ಕಿರುಕುಳ ಅಥವಾ ನಾನೇ ಪ್ರಾಣವನ್ನು ತೆಗೆದುಬಿಟ್ಟಿರ್ಬೋದು ಅಂತ ಅನುಮಾನ ಬಂದುಬಿಡುತ್ತೆ. ದೊಡ್ಡ ವಿಕೋಪಕ್ಕೆ ಹೋಗಿ ಜಗಳ ಆಗುತ್ತೆ ಅನ್ನೋದನ್ನ ಅರ್ಥಕೊಂಡಂಥ ಇಡೀ ಕುಟುಂಬ ಈಗ ಸಿಟಿ ಬಿಟ್ಟು ಎಲ್ಲೋ ಪರಾರಿ ಆಗಿಬಿಟ್ಟಿದ್ದಾರೆ. ಈಗ ಇವ್ರ ಕುಟುಂಬದವರು ಮಗಳನ್ನು ಕಳ್ಕೊಂಡು ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ದಾರೆ. ಜೊತೆಗೆ ಸರಸ್ವತಿಪುರಂ ಪೊಲೀಸರು ಕೂಡ ಈ ಒಂದು ಕೇಸನ್ನ ಬಹಳ ಗಂಭೀರವಾಗಿ ತೆಗೆದುಕೊಂಡಿರೋದು. ಈಗಾಗಲೇ ಹುಣಸೂರಲ್ಲಿ ಬಂದಂಥ ಪೋಷಕರೆಲ್ಲರೂ ಕೂಡ ಅಕ್ಷಯ್ ಅವರ ಮನೆ ಮುಂದೆ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಗಲಾಟೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಅವ್ರನ್ನ ಇಲ್ಲಿಗೆ ನೀವು ಕರೆಸಬೇಕು ಅಂತ ಗಲಾಟೆ ಕೂಡ ಮಾಡಿದಂಥ ಸಂದರ್ಭದಲ್ಲೂ ಕೂಡ ಪೊಲೀಸ್ನವ್ರು ಒಂದಿಷ್ಟು ಆಶ್ವಾಸನೆ ಕೊಟ್ಟು, ಓಕೆ ಮುಂದೆ ಮಾಡೋಣ, ಅದನ್ನು ಈಗ ಸದ್ಯ ಪೋಸ್ಟ್ ಮಾರ್ಟಮ್ ಮಾಡಲಿಕ್ಕೆ ಬಿಡಿ, ನಿಮಗೊಂದು ರಿಪೋರ್ಟ್ ಅಂತ ಸಿಗುತ್ತೆ, ಅದಾದಮೇಲೆ ಎಲ್ಲವೂ ಕೂಡ ಸಲೀಸಾಗುತ್ತೆ ಏನಿದೆ ಏನು ಅಂತ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ ಇರುತ್ತೆ, PM ರಿಪೋರ್ಟ್ನಲ್ಲಿ ಡೀಟೇಲ್ಡಾಗಿ ಏನಾಗಿದೆ ಏನು ಎತ್ತ ಅಂತ. ಹಾಗಾಗಿ ಪೊಲೀಸ್ನವ್ರಿಗೆ ಒಂದು ಅನುಮಾನ ಬರ್ತಾ ಇರೋದು, ಇದು ಉದ್ದೇಶಪೂರ್ವಕವಾಗಿಯೇ ಈ ರೀತಿಯ ವರದಕ್ಷಿಣೆ ಕಿರುಕುಳ ಜೊತೆ ಮಾನಸಿಕ ಚಿತ್ರಹಿಂಸೆಯನ್ನು ಕೊಟ್ಟು ಈ ರೀತಿಯ ಗಂಡನೇ ಪ್ರಾಣವನ್ನು ತೆಗೆದು ಕೊನೆಗೆ ಇದನ್ನು ಆಕೆಯ ಪ್ರಾಣವನ್ನು ಕಳೆದುಕೊಂಡಿದ್ದಾಳೆ ಅನ್ನೋ ರೀತಿಯಾಗಿ ಬಿಂಬಿಸ್ಲಿಕ್ಕೆ ಈ ರೀತಿಯಾಗಿ ಮಾಡಿದ್ನ ಅಂತ ಪೊಲೀಸ್ನವರು ಕೂಡ ತುಂಬ ತಲೆ ಕೆಡಿಸ್ಕೊಂಡಿರೋದು. ಹಾಗಾಗಿ ಅವರು PM ರಿಪೋರ್ಟ್ನ ವೆಯ್ಟ್ ಮಾಡ್ತಾ ಇದ್ದಾರೆ. ಮುಂದಿನ ತನಿಖೆ ಯಾವ ಹಂತಕ್ಕೆ ಹೋಗುತ್ತೆ ನಾವು ಕೂಡ ವೆಯ್ಟ್ ಮಾಡಬೇಕು. ಬಟ್ ಆದರೆ ತಂದೆ ತಾಯಿಗಳ ಕಣ್ಣೀರನ್ನು ನೋಡಿದಾಗ ಬೇಜಾರಾಗ್ತಾ ಇದೆ. ಜೊತೆಗೆ ಅವರೊಬ್ಬರು ಮಾತಾಡ್ತಾ ಇದ್ದರು, ಸದ್ಯ ನಾನು ಅಲ್ಲಿ ಬಂದಾಗ ಆಕೆಯ ದೇಹ ಯಾವ ಸ್ಥಿತಿಯಲ್ಲಿತ್ತು ಅನ್ನೋದನ್ನು ಅವರು ಒಂದಿಷ್ಟು ಹೇಳ್ತಾ ಇದ್ರು. ಅದನ್ನು ವಿಡಿಯೋವನ್ನು ನೋಡಿ ಆಮೇಲೆ ನಾನು ಮಾತನಾಡ್ತೀನಿ. ನಮ್ಮ ಮಗಳು ಮಾಡ್ಕೊಂಡಿರೋ ಕೆಲಸನ ನಾವು ನೋಡ್ಕೊಂಡು ಸುಮ್ಮನಾಗು, ಅವ್ನು ಏನು ಮಾಡ್ತಿರ್ಲಿಲ್ಲ. ಅವ್ನು ಇದ್ದು ಹೇಳ್ಬೋದಾಯ್ತಲ್ಲ, ಅವ್ನು ಯಾಕೆ ಕದ್ದ ಹೊಸ್ಕೊಂಡು, ಈಗ ಅವ್ರ ಅತ್ತೆ ಮಾವ ಯಾಕೆ ಕದ್ದ ಹೊಸ್ಕೊಂಡವ್ರೆ. ಈಗ ನಮ್ಗೇನಂದ್ರೆ ನಮಗೆ ಅವನ್ನ ಇಲ್ಲ ನಮ್ಮ ವರ್ಷಕ್ಕೆ ಒಪ್ಪಿಸ್ಕೊಡ್ಬೇಕು. ಅವಳ ಜೊತೆನೆ ಅವನು ನಾವು ಸುಟ್ಟಾಕಕ್ಕೆ ರೆಡಿಯಾಗಿದ್ದೀವಿ ನಾವು ಅಷ್ಟೇ. ನಮ್ಮ ಮಗಳೇ ಮಾಡ್ಕೊಳ್ಳೋದಾದ್ರೆ ಮೇಲೆ ಎತ್ತರಕ್ಕೆ ಚೇರ್ ಹಾಕೊಂಡು ನಿಂತ್ಕೊಂಡೆ ಮೇಲಿಂದ ದೂರದಿಂದ ನೇತಾಡ್ತವೆ. ನಾವು ಎಷ್ಟೋ ಹೆಣಗಳನ್ನ ನಾನು ಹೋಗಿ ನೋಡಿದ್ದೀನಿ, ಆತ್ಮಹತ್ಯೆ ಮಾಡ್ಕೊಂಡವ್ರನ್ನ ನ್ಯಾಣ ಕಳೋದನ್ನ
ಕೂತಿದ್ದೀವಿ, ನಾವು ಎದುರ್ಕೊಳ್ಳೋರಲ್ಲ. ನಾವು ನೋಡಿದೀವಿ, ಇವಳು ಕಾಲು ನೆಲಕ್ಕೆ ಕೂತೈತೆ, ಅವನಿಗೆ ಎತ್ತಿ ನ್ಯಾತಾಕಕ್ಕೆ ಹೊತ್ತು ಇಲ್ಲದೆ ಹೋಯ್ತು. ತಳಿಗೆ ಹಂಗೇನೋ ಒಂದು ಬೇಲ್ ಕಟ್ಬಿಟ್ಟು ಹಂಗೆ ನ್ಯಾತಾಕ್ತಿರೋದು ಅವನು ನಮ್ಮ ಮಗ. ನೋಡಿ, ಇವೆಲ್ಲ ನೋಡಿದಾಗ ಸ್ವಲ್ಪ ಬೇಜಾರಾಗುತ್ತೆ. ಯಾಕೆಂದರೆ ನೋಡಿ, 15 ವರ್ಷದಿಂದನೂ ನನ್ನ ಮಗಳು ನರಕದಲ್ಲಿ, ಅವಳೇ ನರಕದಲ್ಲಿ ಜೀವನ ಮಾಡ್ಕೊಂಡು ಬಂದುಬಿಟ್ಟಿದ್ದಾಳೆ. ಕೆಟ್ಟ ನನ್ನ ಮಗ ಅವನು. ಅವರೆಲ್ಲ ಕೆಟ್ಟವರೇನೆ. ಯಾರೂ ನನ್ನ ಮಗಳನ್ನು ಕಾಪಾಡ್ಕೊಂಡಿಲ್ಲ, ಚೆನ್ನಾಗಿ ನೋಡ್ಕೊಂಡಿಲ್ಲ. ಇವತ್ತು ನನ್ನ ಮಗಳನ್ನ ಏನು ಮಾಡಿಬಿಟ್ನೋ ಗೊತ್ತಾಗ್ತಾಯಿಲ್ಲ, ಆದರೆ ಆಕೆ ಪ್ರಾಣವನ್ನು ತೆಗೆದುಕೊಂಡು ಬಿಟ್ಟಿದ್ದಾನೆ. ನನಗೆ ಗೊತ್ತು ಅವಳು ಹೇಡಿ ಅಲ್ಲ, ಯಾವತ್ತೂ ಕೂಡ ಈ ಥರದ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥ ಮಗಳಲ್ಲ ಅಂತ ಅವ್ರ ತಾಯಿ ಬಿಕ್ಕಿ ಬಿಕ್ಕಿ ಅಳ್ತಾ ಇರೋದು. ಎಲ್ಲ ಕೊಟ್ಟಿವಿ, ಕೇಳಿದ್ದನ್ನೆಲ್ಲ ಕೊಟ್ಟು ಅವಳಿಗೆ ಅದ್ಧೂರಿಯಾಗಿ ಮದುವೆ ಮಾಡಿದ್ವಿ. ನಮ್ಮ ಹುಣಸೂರಲ್ಲಿ ನೀವು ಬಂದು ಕೇಳಿ ಎಷ್ಟು ಅದ್ಧೂರಿಯಾಗಿ ಮದುವೆ ಮಾಡಿಕೊಟ್ಟಿವಿ ಅಂತ ಅವ್ರು ಹೇಳ್ತಾಯಿದ್ರು. ಯಾಕೆಂದರೆ ಅವ್ರು ಪುರಸಭೆಯ ಮಾಜಿ ಅಧ್ಯಕ್ಷೆ ಆಗಿರೋದ್ರಿಂದ ಸ್ಥಿತಿವಂತರು ಅನ್ನೋದು ಗೊತ್ತಾಗುತ್ತೆ. ಹಾಗಾಗಿ ಅದನ್ನು ಮತ್ತೆ ಒತ್ತಿ ಹೇಳ್ತಾಯಿದ್ರು, ನನ್ನ ಮಗಳನ್ನು ಬಂಗಾರದ ಗಿಣಿ ಹಾಕಿ ಸಾಕಿದ್ವಿ, ಇವತ್ತು ಗಿಡಗನ ಕೈಲಿ ಕೊಟ್ಟು ಮದುವೆ ಮಾಡಿ ಮೋಸ ಹೋಗಿಬಿಟ್ವಿ ಅಂತ. ಜೊತೆಗೆ ಈತ ಒಪ್ಪಿಸ್ಬಿಟ್ಟಿದ್ನಂತೆ, ಅವ್ರನ್ನ ನಂಬಿಸ್ಬಿಟ್ಟಿದ್ನಂತೆ. ಏನು ಅಂದರೆ, ನಾನು CC ಕ್ಯಾಮ್ರಾ ಓನಾಗಿ ಮಾಡ್ತಾಯಿದ್ದೀನಿ, ನಿಮಗೇನು ತೊಂದರೆ ಇಲ್ಲ, ಹಣಕಾಸಿನಲ್ಲಿ ಅಥವಾ ಆಕೆನ ಸುಖವಾಗಿ ನೋಡ್ಕೊಳ್ಳೋದ್ರಲ್ಲಿ ಏನೂ ತೊಂದರೆ ಇಲ್ಲ ಅಂತ ನಂಬಿಸಿ ಒಪ್ಪಿಸ್ತಾ ಇದ್ನಂತೆ. ಇವತ್ತು ನನ್ನ ಮಗಳನ್ನ ಕಳ್ಕೊಂಡಿದ್ದೀನಿ, ನಾವೇನು ಮಾಡಬೇಕು? ಇದಕ್ಕೆಲ್ಲ ನೇರ ಕಾರಣ ನನ್ನ ಅಳಿಯ, ಅತ್ತೆ, ಮಾವ ಸರ್. ಇದಕ್ಕೆಲ್ಲ ಕಾರಣ ಅವರೇ. ದಯವಿಟ್ಟು ನೀವು ಅವ್ರನ್ನ ಅರೆಸ್ಟ್ ಮಾಡಿ ನಮ್ಮ ಕೈಲಿ ಕೊಡಿ ಅಂತ ಹೇಳಿ ಅವರು ಆಕ್ರೋಶವನ್ನು ಹೊರ ಹಾಕ್ತಾಯಿದ್ರು. ಬಟ್ ಕೊನೆ ಕ್ಷಣಗಳಲ್ಲಿ ನೋಡಿ, ಈ ಘಟನೆ ನಡೆಯೋದಕ್ಕಿಂತ ಹಿಂದಿನ ದಿನ ಸಂಜೆ ರಾತ್ರಿ ಇದೇ ಈಗ ಪ್ರಾಣವನ್ನು ಕಳ್ಕೊಂಡಿದ್ದಾರಲ್ವ ಸಂಧ್ಯಾ ಅವರ ತಾಯಿ ಫೋನ್ ಮಾಡಿ ಮಗಳ ಜೊತೆ ಮಾತಾಡಿದ್ರಂತೆ. ತುಂಬ ಏನು ಆ ಥರ ಏನು ಇರಲಿಲ್ಲ, ಆ್ಯಸ್ ಯೂಶ್ವಲಾಗೆ ಮಾತನಾಡ್ತಾ ಇದ್ರಂತೆ. ಬಟ್ ಈ ಥರದ್ದು ಹಿಂಸೆ ಕೊಡೋದು ಇವೆಲ್ಲವೂ ಕೂಡ ಕಳೆದೊಂದಿಷ್ಟು ವರ್ಷಗಳಿಂದ ನಡೀತಾನೇ ಇದೆ. ಬಟ್ ಆದರೆ ನಿನ್ನೆ ಸಂಜೆ ಆ ಥರದ್ದೇನು ಮಾತನಾಡಲಿಲ್ವಂತೆ. ಓಕೆ, ಮನೇಲಿದ್ದಾನ ಅಳಿಯ ಅಂತ ಕೇಳೋದಕ್ಕಿಲ್ಲ, ಹೊರಗೆ ಹೋಗಿದ್ದಾನೆ ಅಂತಲೂ ಕೂಡ ಹೇಳಿದ್ರಂತೆ. ಇಷ್ಟ ಆಗಿದ್ದನ್ನು ಅವ್ರ ತಾಯಿ ಅಳ್ತಾ ಮಾಧ್ಯಮಗಳ ಮುಂದೆ ಹೇಳಿದ್ದು. ಇನ್ನು ತಂದೆ ಅವರು ಕೂಡ ಅವ್ರದ್ದೇ ಆದಂಥ ನೋವನ್ನು ಹಂಚ್ಕೊಳ್ತಾ ಇದ್ರು. ಯಾವ ಹೆಣ್ಣು ಮಕ್ಕಳನ್ನು ಕೂಡ ಸಿಟಿ ಅಂತ ಹೇಳಿ ನೀವು ಮದುವೆ ಕೊಡ್ಲಿಕ್ಕೆ ಹೋಗಬೇಡಿ. ಏನೋ ಸಿಟಿ ಹುಡುಗ ಅಂತೇಳಿ ಹಳ್ಳಿ ಹೆಣ್ಣುಮಕ್ಳನ್ನ ತೊಗೊಂಬಂದು ಇಲ್ಲಿಗೆ ಕೊಟ್ಟು ಮದುವೆ ಮಾಡಲಿಕ್ಕೆ ಹೋಗಬೇಡಿ, ದಯಮಾಡಿ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಅಂತ ಹೇಳ್ತಾಯಿದ್ರು. ಕೊನೆಗೆ ನನಗೆ ಈ ವಿಡಿಯೋಗಳನ್ನು ನೋಡಿದಾಗ, ಈ ಥರದ್ದೆಲ್ಲ ಹೇಳ್ಕೊಂಡಾಗ, ಎಷ್ಟೋ ಜನ ಹಳ್ಳಿ ಮಕ್ಕಳು ಭಾಳ ಪ್ರಾಮಾಣಿಕರಿರ್ತಾರೆ, ನಿಷ್ಠಾವಂತರು ಇರ್ತಾರೆ, ನಂಬಿಕಸ್ಥರು ಇರ್ತಾರೆ, ಆದರೆ ಕೃಷಿ ಮಾಡ್ತಿರ್ತಾರೆ ಹೆಚ್ಚಾಗಿ ಅಷ್ಟೇ. ಆದರೆ ಚೆನ್ನಾಗಿ ನೋಡ್ಕೊಳ್ತಾರೆ. ಯಾಕೆಂದರೆ ಎಷ್ಟೋ ಗಂಡು ಮಕ್ಕಳಿಗೆ ಹೆಣ್ಣು ಸಿಗ್ತಾಯಿಲ್ಲ. ಅಟ್ಲೀಸ್ಟ್ ಈ ಥರದ್ದನ್ನೆಲ್ಲ ನಾವು ಘಟನೆಗಳನ್ನು ನೋಡಿದಾಗ ಸ್ವಲ್ಪ ನಮಗೆ ಗೊತ್ತಿರೋರೆ ಅಕ್ಕಪಕ್ಕದಲ್ಲೋ ಅಥವಾ ಬಹಳ ನಂಬಿಕಸ್ಥರಿಗೆ ಕೊಟ್ಟು ಮದುವೆ ಮಾಡೋದು ಒಳ್ಳೆಯದು ಅಂತ ಅನಿಸುತ್ತೆ. ನೋಡಿ, ಅವ್ರ ತಂದೆ ಕೂಡ ಅದೇ ಹೇಳ್ತಾಯಿದ್ರು, ಸಿಟಿಯವರು ಅಂತ ಹೇಳಿಕೊಟ್ವಿ, ಆದರೆ ಹಳ್ಳಿಯವ್ರಿಗೆ ಕೊಟ್ಟಿದ್ರೆ ಸುಖವಾಗಿರ್ತಾಯಿದ್ರು, ನೆಮ್ಮದಿಯಿಂದಾದರೂ ಇರ್ತಾಯಿದ್ರು. ನೋಡಿ ಈ ರೀತಿಯಾಗಿ ಆಗಿಬಿಡ್ತು ಅಂತ. ನಾವು ಅವ್ರನ್ನ ಏನಾದರೂ ಮಾಡಿ ಕರ್ಕೊಂಡು ಬಂದು ನಮ್ಮ ಹತ್ರ ಬಿಟ್ಟುಬಿಡಿ, ನಮ್ಮ ಕೈಗೆ ಸಿಕ್ಕಿಬಿಟ್ರೆ ಸಾಕು, ಅವರು ನಾವೇನೋ ಒಂದು ಕತೆ ಮಾಡಿ ಮುಗಿಸ್ಬಿಡ್ತೀವಿ ಅನ್ನೋ ಥರದಲ್ಲಿ ಅವರು ತಮ್ಮ ಆಕ್ರೋಶ, ತಮ್ಮ ನೋವು, ಅವರ ಹತಾಶೆ ಆಗಿರುತ್ತೆ. ಹಾಗಾಗಿ ಅವರು ತಮ್ಮ ಆಕ್ರೋಶವನ್ನು ಆ ರೀತಿ ಹೊರ ಹಾಕ್ತಾ ಇದ್ದಾರೆ. ಅವ್ರು ನಮ್ಮ ಕೈಲಿ ಸಿಕ್ಕರೆ ಸಾಕು, ಮುಂದಿನ ನಾವು ನೋಡ್ಕೊಳ್ತೀವಿ ಅನ್ನೋ ಥರದಲ್ಲಿ ಅವರು ಮಾತನಾಡ್ತಾ ಇದ್ದಾರೆ. ಬಟ್ ಅದೇ ನಾನು ಆರಂಭದಲ್ಲಿ ಹೇಳಿದ್ನಲ್ವಾ, ಈ ಥರದ ಘಟನೆಗಳು ಇತ್ತೀಚೆಗೆ ಬಹಳಷ್ಟು ಕೇಸಸ್ಗಳು ಆಗ್ತಾಯಿದ್ದಾವೆ. ನಿಮಗೆ ಬರೀ ಕೇವಲ ಕರ್ನಾಟಕದಲ್ಲ, ನಿಮಗೆ ತಮಿಳುನಾಡು, ಆಂಧ್ರ, ಇಡೀ ದೇಶದಾದ್ಯಂತ ಈ ಥರದ ವರದಕ್ಷಿಣೆ ಕಿರುಕುಳ ಕೇಸ್ನಲ್ಲಿ, ಅಥವಾ ಕೊನೆಗೆ ಈ ಥರದ್ದೇನೋ ಚಿತ್ರಹಿಂಸೆ ಕೊಡ್ತಾ ಇರ್ತಾರೆ ಗಂಡನ ಮನೇಲಿ. ಇತ್ತ ತಾಯಿ ಮರ್ಯಾದೆಗೆ ಅಂಜಿ, ಇಲ್ಲಮ್ಮ ನೀನು ಬರಬೇಡಮ್ಮ, ಊರಿನವರು ಭಾಳಷ್ಟು ಜನ 4 ಮಾತಾಡ್ಕೊಳ್ತಾರೆ, ನಮ್ಮ ಸಂಬಂಧಿಕರು ಕೂಡ ಅವ್ರ ಕಣ್ಣು ಕುಕ್ಕು ಹಾಗೆ ಮದುವೆ ಮಾಡಿಕೊಟ್ಟು ಬಿಟ್ಟಿದ್ವಿ, ಹೇಗೋ ಅನುಭವಿಸ್ಕೊಂಡು ಮುಂದಕ್ಕೆ ತಳ್ಳು ಅಂತ ಇದೇ ರೀತಿಯಾಗಿ ತಳ್ಳಿಬಿಟ್ಟಿರ್ತಾರೆ. ಅತ್ತ ಮಗಳು ಅದನ್ನೆಲ್ಲವನ್ನು ಕೂಡ ಅರಗಿಸ್ಕೊಂಡು ಎಷ್ಟು ದಿನ ಅಂತ ಇರಲಿಕ್ಕೆ ಸಾಧ್ಯ? ಕೊನೆಗೆ ಈ ರೀತಿಯ ಪ್ರಾಣವನ್ನು ಕಳೆದುಕೊಳ್ಬೇಕಾಗತ್ತೆ. ಈ ಕೇಸ್ನಲ್ಲಿ ಏನಾಗಿದೆ ಇನ್ನೂ ಗೊತ್ತಿಲ್ಲ. ಬಟ್ ಪೊಲೀಸ್ ತನಿಖೆಯಿಂದ ಅದು ಬಯಲಾಗಬೇಕು. ಶಿಕ್ಷೆ ಖಂಡಿತವಾಗೂ ತಪ್ಪು ಮಾಡಿದವ್ರಿಗೆ ಆಗಲೇಬೇಕು. ಈ ಥರದಲ್ಲಿ ಇಲ್ಲಿ ಈತನ ತಪ್ಪಿದ್ರೆ, ಅಕ್ಷಯ ತಪ್ಪಿದ್ರೆ ಅವನಿಗೆ ಶಿಕ್ಷೆ ಆಗಬೇಕು, ಅವನು ಜೈಲಿನಲ್ಲಿ ಕಂಬಿ ಎಣಿಸ್ತಾನೆ. ಬಟ್ ಆದರೆ ನಾನು ಹೇಳ್ತಾ ಇರೋದು ಏನು ಅಂದರೆ, ನಾನು ಆರಂಭದಲ್ಲೂ ಕೂಡ ಅದನ್ನು ಉಲ್ಲೇಖ ಮಾಡಿದೆ, ಪೇರೆಂಟ್ಸ್ಗಳು ಸ್ವಲ್ಪ ಸೂಕ್ಷ್ಮವಾಗಿ ಇದನ್ನು ಗಮನಿಸಬೇಕು. ಅನೇಕ ಸುಪ್ರೀಂ ಕೋರ್ಟ್ ಜಡ್ಜ್ ಹೇಳೋ ರೀತಿಯಾಗಿ ಭಾಳಷ್ಟು ವಿಚ್ಛೇದನ ಕೇಸ್ಗಳಲ್ಲಿ ತಂದೆ ತಾಯಂದರು ಜೊತೆಗೆ ಅತ್ತೆ ಮಾವಂದರು ಅವರೆಲ್ಲರೂ ಕೂಡ ಇಂಟರ್ಫಿಯರ್ ಆಗೋದ್ರಿಂದ ಗಂಡ ಮತ್ತು ಹೆಂಡತಿಯ ನಡುವಿನ ಬಾಂಧವ್ಯ ಬೇಗ ಹದಗೆಡ್ತಾ ಇರುತ್ತೆ. ಎಲ್ಲದಕ್ಕೂ ಕೂಡ ಮೂಗು ತೋರಿಸ್ಲಿಕ್ಕೆ ಹೋಗ್ಬಿಡಿ ಅಂತಲೂ ಕೂಡ ಹೇಳ್ತಾರೆ. ಬಟ್ ಕೆಲವೊಂದನ್ನು ಸರಿ ಪಡಿಸ್ಬೇಕು ಅನ್ನೋ ಥರದ ಉದ್ದೇಶಗಳಿದ್ದಾಗ ಅದನ್ನು ಸರಿಪಡಿಸಿದ್ರೆ ಒಳ್ಳೆಯದು. ಅಥವಾ ಅಲ್ಲಿ ಇರಲಿಕ್ಕೆ ಆಗ್ತಾನೆ ಅಲ್ವಾ, ಒಂದು ಹೊಸ ಬದುಕನ್ನು ಕಟ್ಕೊಳ್ಬೇಕಾ, ಹೊರಗೆ ಬರಲಿ, ಏನು ತೊಂದರೆ ಇಲ್ಲ ಅನ್ನೋ ಥರದ ಸಲಹೆ ನನಗನ್ಸುತ್ತೆ. ನಿಮಗೇನು ಅನಿಸುತ್ತೆ ಅದನ್ನ ಕಮೆಂಟ್ಸ್ನಲ್ಲಿ ತಿಳಿಸ್ಬೋದು ಅಂತ ಹೇಳ್ತಾ ಧನ್ಯವಾದ.